ಹಾಯ್ ಸಾಗರ್, ಏನ್ ಎಷ್ಟೊತ್ತಲ್ಲಿ? ಏನಾದ್ರೂ ಮಾತಾಡ್ಬೇಕಿತ್ತಾ? ಅಲ್ಲ, ನಿನ್ನ ಮರ್ಡರ್ ಮಾಡೋದಕ್ಕೆ. ಮರ್ಡರಾ? ನಿನ್ನೆ ನೋಡಿದ್ರೆ ಹಾಗೆ ಕಾಣಿಸಲ್ವಲ್ಲ. ಏನೇ, ನಾನ್ ನಿನ್ ಹಿಂದೆ ಮುಂದೆ ಸುತ್ತಿ ನಿನ್ ಕಾಲಿಡ್ಕೊಂಡು ನನ್ನ ಲವ್ ಮಾಡೋ ಅನ್ನ? ಯಾರೇ ನೀನು? ಹೂ ದ ಹೆಲ್ ಆರ್ ಯು? ಏನ್ ಸಾಗರ್ ಹೀಗೆ ಹೇಳ್ತಿದ್ಯಾ? ನಾನ್ ಯಾರಂತ ಗೊತ್ತಿಲ್ವಾ ನಿನ್ಗೆ? ಗೊತ್ತಾಗಕ್ ನೀನೇನ್ ಐಶ್ವರ್ಯ ರೈ ಆಂಜಲಿನಾ ಜೋಲಿನಾ? ನಮ್ ಮನೆಗೆ ಯಾಕೆ ಬಂದೆ? ಯಾಕೆ ಸಾಗರ್ ಏನೇನೋ ಮಾತಾಡ್ತಿದ್ಯಾ? 25th ಎಂಗೇಜ್ಮೆಂಟ್ 15th ಬಂದ್ಬಿಡು ಅಂತ ನೀನೇ ತಾನೇ ಹೇಳಿದ್ದು. ಹೌದೋ ಇಲ್ವೋ ನೀವಾದ್ರೂ ಹೇಳಿ ಚಂದ್ರು ಮಾಮ. ಹೌದೌದೌದು, ನೀನೇ ಫೋನ್ ಮಾಡಿದ್ದು, ನಾನೇ ಐ ವಿಟ್ನೆಸ್. ಲೋ ಮಾಮ, ಪಾರ್ಟಿ ಬದಲಾಯಿಸ್ತಾ ಇದ್ಯಾ? ಅವಳನ್ನ ನಂಬೇಡ, ನಾನು ಅವಳಗ್ ಫೋನ್ ಮಾಡಿಲ್ಲ. ಅಂದ್ರೆ ಇನ್ನೊಬ್ಳು ಲವರ್ ಇದ್ದಾಳ ನಿನ್ಗೆ? ಲವ್ ಗುದ್ಬಿಡ್ತೀನಿ. ಲವರ್ ಅಂತ ಲವರ್. ನಿಜ ಹೇಳು, ಇಲ್ಲ ನನ್ ಸ್ಕೀಮ್ ಫ್ಲಾಪ್ ಆದ್ರೂ ಪರವಾಗಿಲ್ಲ, ಮನೆಯವ್ರನ್ನೆಲ್ಲ ಎಬ್ಬರಿಸಿ ನಿನ್ ಬಂಡವಾಳ ಬಯಲ್ ಮಾಡ್ಬಿಡ್ತೀನಿ. ಲಗೇಜ್ ಎತ್ಕೊಂಡೋಗು. ಅತ್ತೆ, ಮಾವ, ಅಂಕಲ್, ಆಂಟಿ, ಅಜ್ಜಿ, ಚಿಲ್ಡ್ರನ್. ಅಯ್ಯಯ್ಯೋ, ಗಾಡಿ ರಿವರ್ಸ್ ಗೇರಲ್ಲಿ ಹೋಗ್ತಾ ಇತ್ತಲ್ಲೋ ಅಳಿಮಯ್ಯ. ಯಾರೋ ಮಾಡಿದ್ದು? ಸಾಗರ್ ಅಂತ ಅಂಕಲ್, ಇಂಡಸ್ಟ್ರಿಯಲಿಸ್ಟ್ ರಾಜಶೇಖರ್ ಮೂರ್ತಿ ಅವ್ರ ಮಗ. ಏನ ನನ್ನ ಮುಖ ನೋಡಿದ ತಕ್ಷಣ ನೀನು ಕೂತ್ಕೊಂಡಿರೋ ಸೀಟು ಅಲ್ಲಾಡೋಯ್ತಾ? ಅಲ್ಲಾಡೋದಕ್ಕೆ ಇದು ಮುರಿದೋಗಿರೋ ಕುರ್ಚಿ ಅಲ್ಲ, ಸಿಂಹಾಸನ. ಏಯ್, ಹೇಳ್ದೆ ಕೇಳ್ದೆ ಒಳಗ್ ಬಂದಿರೋದೆ ಮೊದಲನೇ ತಪ್ಪು. ಹೋಗು ಆಚೆಗೆ. ನೋಡೋ, ನಿನ್ನ ಮಗ ನನ್ನ ಮಗನಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗೋ ಹಾಗೆ ಹೊಡೆದಿದ್ದಾನೆ. ನೀನು 1 hour ಟೈಮ್ ಕೊಡ್ತೀನಿ. ನಿನ್ನ ಮಗನಿಗೆ ನನ್ನ ಮಗನ ಕಾಲು ಹಿಡ್ಕೊಂಡು ಕ್ಷಮೆ ಕೇಳೋದು ಹೇಳು. ಅಪ್ಪನಂತೆ ಮಗ ಕಣೋ, ನನ್ನನ್ ಕೆಣಕಿ ನೀನ್ ಜೈಲ್ ಪಾಲಾದೆ, ನನ್ ಮಗನ್ ಕೆಣಕಿ ನಿನ್ ಮಗ ಹಾಸ್ಪಿಟಲ್ ಪಾಲಾದ. ಹೇ ರಾಜಶೇಖರ್ ಮೂರ್ತಿ, ಅಪ್ಪ ಮಗ ಇಬ್ರು ಉಳಿಸೋದಿಲ್ಲ ನಾನು. ಇವತ್ತು ಪೊಲೀಸು ಪೊಲಿಟಿಕಲ್ ಪವರ್ ಇದೆ ಅಂತ ಎಗರಾಡ್ತಾ ಇದ್ದೀರಾ. ಮುಂದೊಂದ್ ದಿವಸ ಆ ಪವರ್ ನನ್ನ ಮುಂದೆನೆ ಬಿದ್ದಿರುತ್ತೆ. ನಿನ್ನಂತ ಜುಜುಬಿ ನನ್ ಮಗನ್ ಹೊಡೆಯಕ್ಕೆ ಅಷ್ಟೆಲ್ಲ ಪವರ್ ಯಾಕೋ? ನನ್ನ ಮಗ ಒಬ್ಬ ಸಾಕು. ಅಟ್ಟಹಾಸದಿಂದ ಮೆರಿತಾ ಇರೋ ನೀನು ನಿನ್ನ ಕುಟುಂಬನ ನಾನು ಮಟ್ಟ ಹಾಕ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಸಂಪತ್ತೇ ಅಲ್ಲ ಕಣೋ. ನನ್ನ ಮನೆಯವ್ರ ಮೇಲೆ ಕೈ ಮಾಡೋದಿರ್ಲಿ, ನನ್ ಮನೆ ಗೇಟ್ ಒಳಗೆ ಕಾಲಿಟ್ರೆ ಕತ್ತರಿಸಿ ಹಾಕ್ಬಿಡ್ತೀನಿ. ಹೋಗೋ ಆಚೆಗೆ. ಗೆಟ್ ಔಟ್ ಆಫ್ ಮೈ ಸೈಟ್. ಇವಾಗ ಹೋಗ್ತೀನಿ ಕಣೋ, ಆದ್ರೆ ಒಂದು ಮಾತು ಚೆನ್ನಾಗಿ ನೆನಪಿಟ್ಕೋ. ಇವತ್ತಲ್ಲ ನಾಳೆ ನಿನ್ನ ವಂಶ ಧ್ವಂಸ ಆಗೋದು ಈ ಸಂಪತ್ತಿನಿಂದಾನೆ. ನೀನೇನ್ ಮೆಂಟ್ಲಾ? ಅಲ್ಲ, ಜೆಂಟ್ಲು. ಆ ಹುಡುಗಿ ಬರಲ್ಲ ಅಂತ ಗೊತ್ತಿದ್ರು ಇವ್ರನ್ನೆಲ್ಲಾ ಕರ್ಕೊಂಡ್ ಬಂದಿದ್ಯಲ್ಲ, ಇದು ನಿನಗೇ ನ್ಯಾಯನಾ? ಅವಳು ಬರಲ್ಲ ಅಂತ ನಾನು ನಿನಗೆ ಹೇಳಿದ್ನಾ? ಹಾಗಾದ್ರೆ ಕಾಜಲ್ ಬರ್ತಾಳೆ ಅಂತ್ಯಾ? ಯಾರಿಗ್ ಗೊತ್ತು ಮಾಮ, ವೆಯ್ಟ್ ಅಂಡ್ ಸಿ, ಡಿಸೈಡ್. ಬ್ರಿಟಿಷ್ ಏರ್ವೇಸ್ ವಿಮಾನ ಇದೀಗ ಸುರಕ್ಷಿತವಾಗಿ ಬೆಂಗಳೂರು ತಲುಪಿದೆ. ಎಲ್ಲ ಪ್ರಯಾಣಿಕರಿಗೂ ಆದರದ ಸುಸ್ವಾಗತ. ಏ ಸಾಗರ್, ಎಲ್ಲೋ ಕಾಣ್ತಾನೆ ಇಲ್ಲ. ಅದೇ ಡ್ಯಾಡ್, ನಾನು ನೋಡ್ತಾ ಇದ್ದೀನಿ.
ಎಲ್ಲೋ ಕಾಜಲ್ ಬಂದೇ ಇಲ್ಲ. ನೀ ಸರಿಯಾಗಿ ಹೇಳಿದ್ಯಾ ತಾನೆ? ಹಾ ನಿಮ್ ಮುಂದೆನೆ ಹೇಳಿದ್ನಲ್ಲಮ್ಮ. ಸರಿ ಫೋನ್ ಮಾಡಿ ಕೇಳು ಏನಾಯ್ತು ಅಂತ. ತಗ್ಲಾಕೊಂಡ ನನ್ನ ಮಗ ಸತ್ತಿ ತಲೆ ಮೇಲೆ ನೋಡ್ದಂಗ್ ನಾಟಕ ಆಡ್ತಾವನೆ. ಇವಾಗ ಏನ್ ನಡೆಯುತ್ತೋ. ಹೇಯ್ ಕಾಜಲ್, ನೀನ್ ಇಲ್ಲಿ ಬರ್ತೀಯ ಅಂತ ನಮ್ಮ ಇಡೀ ಫ್ಯಾಮಿಲಿ ನಿಂಗೋಸ್ಕರ ಏರ್ಪೋರ್ಟ್ ಅಲ್ಲಿ ಕಾಯ್ತಿದ್ದಾರೆ. ವೆರಿ ಡಾರ್ಲಿಂಗ್. Who are you, bloody idiot? What Carter? What waiting? Cut the call, damn! Sorry. No problem. You take care, all right? Bye. Sorry, Dad. ಕಾಜಲ್ ಅವ್ರ ತಂದೆಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಹಿ ಇಸ್ ವೆರಿ ಸೀರಿಯಸ್. ಏರ್ಪೋರ್ಟ್ ತನಕ ಬಂದು ವಾಪಸ್ ಹೋಗಿದ್ದಾಳೆ ಪಾಪ. ಮತ್ತೆ ಫೋನ್ ಮಾಡ್ತೀನಿ ಅಂದ್ಲು. ಸೋ ಸ್ಯಾಡ್. ಹೋಗ್ಲಿ ಬಿಡು, ಆಕ್ಸಿಡೆಂಟ್ ಆದ್ರೆ ಯಾರೇನ್ ಮಾಡಕ್ಕಾಗತ್ತೆ. ಈ ವಿಷಯನ ಮೊದ್ಲೇ ಫೋನ್ ಮಾಡಿ ತಿಳಿಸ್ಬೋದಾಗಿತ್ತಾನೆ. ಏನ್ ಮಾಡಕ್ಕಾಗತ್ತೆ ಅತ್ತೆ, ಆಕ್ಸಿಡೆಂಟ್ ಅಂದ್ರೆ ಪೊಲೀಸು, ಹಾಸ್ಪಿಟ್ಲು, ಈ ತರ ಸುಮಾರು ಟೆನ್ಷನ್ ಇರುತ್ತೆ. ಪಾಪ ಎಲ್ಲ ಅವಳು ಒಬ್ಳೆ ಮ್ಯಾನೇಜ್ ಮಾಡ್ತಿದ್ದಾಳೆ. ಅಟ್ಲೀಸ್ಟ್ ನಾನಲ್ಲಿ ಇದ್ದಿದ್ರೆ ಅವಳಿಗೆ ಸ್ವಲ್ಪ ಹೆಲ್ಪ್ ಆಗಿರೋದು. ಆಹಾ, ಏನ್ ಕತೆ ಕಟ್ತಾನ ನನ್ನ ಮಗ. ಬರೆಯಕ್ಕೇನ ಬಿಟ್ಬಿಟ್ರೆ ರಾಮಾಯಣನೇ ರೀರೈಟ್ ಮಾಡ್ಬಿಡ್ತಾನೆ. ಬನ್ನಿ ಹೋಗೋಣ. ಎಕ್ಸ್ಕ್ಯೂಸ್ ಮೀ. ಯಾವ ವಿಷಯದಲ್ಲಿ ತಮಾಷೆ ಮಾಡ್ಬೇಕು ಅಂತ ಗೊತ್ತಿಲ್ಲ. ಕಾಜಲ್, ವೆಲ್ಕಮ್ ಟು ಇಂಡಿಯಾ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು. ಯಾಕಮ್ಮ ಲೇಟ್? ಸೆಕ್ಯೂರಿಟಿ ಇಮಿಗ್ರೇಷನ್ ಇರುತ್ತಲ್ಲ ಅಂಕಲ್. ಏನು ತೊಂದರೆ ಆಗ್ಲಿಲ್ಲ ತಾನೆ? ನೋ ನಾಟ್ ಎಟ್ ಆಲ್. ಕಾಜಲ್ ಹೇಗಿದ್ದೀಯ? ಫೈನ್ ಅಜ್ಜಿ, ನೀವ್ ಹೇಗಿದ್ದೀರಾ? ಹಾಯ್ ಕಾಜಲ್, ನಾನ್ ಸಾಗರ್ ಅತ್ತೆ ಮಗಳು. ನನಗೆ ಗೊತ್ತು. ಯಾ ಪ್ರಿಯಾಂಕಾ, ಇವ್ರು ರಾಧಾ ಆಂಟಿ, ಇವ್ರು ಗೌರಮ್ಮ ಅಜ್ಜಿ, ಇವ್ರು ನಿಮ್ಮ ಮಾವ ಮೂರ್ತಿ ಅಂಕಲ್, ಲಕ್ಷ್ಮಿ ಆಂಟಿ, ಲಲಿತಾ ಆಂಟಿ, ಮೋಹನ್ ಅಂಕಲ್, ಇವ್ರು ಸುರೇಶ್ ಅಂಕಲ್, ಅಂಡ್ ಫೈನಲಿ ಚಂದ್ರು ಅಣ್ಣ. ಆಮ್ ಐ ರೈಟ್? ಆಗ್ಲೇ ನಮ್ಮೆಲ್ಲರ ಜಾತಕನು ನಿನ್ ಕೈಲಿ ಕೊಟ್ಬಿಟ್ಟಿದಾನ ಇವನು. ಏನಮ್ಮ, ನಿಮ್ ಪೇರೆಂಟ್ಸ್ ಬರ್ಲಿಲ್ವಾ? ನನ್ಗೆ ತಂದೆ ತಾಯಿ ಇಲ್ಲ ಅಂಕಲ್. ಯಾಕೆ ಸಾಗರ್ ಹೇಳಿಲ್ವಾ? ಅಲ್ಲ ಡ್ಯಾಡ್, ಅದು ಅವಳೇ ಬಂದು ಹೇಳಿದ್ರೆ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿರುತ್ತೆ ಅಂತ. ಬುದ್ಧಿ ಇದೆಯೇನೋ ನಿಂಗೆ? ಇದು ಒಂದ್ ಸರ್ಪ್ರೈಸಾ? ಬೇಜಾರ್ ಮಾಡ್ಕೋಬೇಡಮ್ಮ, ನಮಗ್ ಗೊತ್ತಿರ್ಲಿಲ್ಲ. ಪರವಾಗಿಲ್ಲ ಅತ್ತೆ, ನನ್ಗೇನು ಬೇಜಾರಿಲ್ಲ. ಸಾಗರ್ ಕ್ಯಾರೆಕ್ಟರ್ ನನಗೆ ಗೊತ್ತಿಲ್ವಾ? ಸರಿ ಬನ್ನಿ, ಎಲ್ರು ಮನೆಗೆ ಹೋಗಿ ಮಾತಾಡೋಣ. You know how it is and all that. Whoa. Excuse me. Hi Sagar. What's up? ಹೇಗಿದ್ಯಾ? ವಾಟ್ಸಪ್ ಐ ಆಮ್ ಗೋನ್ ಬಿ ಅಪ್. ಸೂಸೈಡ್ ಮಾಡ್ಕೊಳಕ್ ಹಗ್ಗ ಹುಡುಕ್ತಾ ಇದೀನಿ. Are you kidding me? ಅವಳು ಯಾರೋ ನಿನ್ ಫ್ರೆಂಡ್ ಕಾಜಲ್ ಅಂತ ಫೋಟೋ ಕಳ್ಸಿದ್ಯಲ್ಲ, ಅವಳು ಇಂಡಿಯಾಗ್ ಬರೋ ಚಾನ್ಸೇ ಇಲ್ಲ ಅಂದೆ. ನಿನ್ ಮಾತ್ ನಂಬ್ಕೊಂಡು ಲವ್ ಗಿವ್ ಅಂತ ಏನೇನೋ ಸ್ಟೋರಿ ಕಟ್ಟಿದ್ದೀನಿ ಇಲ್ಲಿ. ಅವಳು ನೋಡಿದ್ರೆ ರಿಯಲ್ ಆಗಿ ಬಂದು ಲ್ಯಾಂಡ್ ಆಗಿದ್ದಾಳೆ. ಕಾಜಲ್ ಬ್ಯಾಂಗ್ಳೂರಿಗೆ ಬರೋದಾ? ಇಂಪಾಸಿಬಲ್. ಬರೋದಾ? ಪಾಸಿಂಗ ಕಟ್ಕೊಂಡು ಬಲಗಾಲ ಇಟ್ಕೊಂಡು ಬ್ಯಾಂಡ್ ಬರೆಸ್ಕೊಂಡು ನಮ್ಮ ಮನೆ ಸೊಸೆ ಆಗೋ ಬಿಲ್ಡಪ್ ಕೊಡ್ತಿದ್ದಾಳೆ ಇಲ್ಲಿ. ಐ ಥಿಂಕ್ ಸಮಥಿಂಗ್ ಇಸ್ ರಿಯಲಿ ರಾಂಗ್. ಇರು ನಾನು ಎನ್ಕ್ವೈರಿ ಮಾಡ್ಬಿಟ್ಟು ನನಗೆ ಫೋನ್ ಮಾಡ್ತೀನಿ. ಓಕೆ ಬಾಯ್. ತಗೊಮ್ಮ ಸಾಕು ಅತ್ತೆ. ಎಲ್ರು ಅದು ಇದು ತಿನ್ಸಿ ಹೊಟ್ಟೆ ಭಾರ ಆಗ್ಬಿಟ್ಟಿದೆ. ಆಸ್ಟ್ರೇಲಿಯಾದಲ್ಲಿ ಇದೆಲ್ಲ ಎಲ್ಲಿ ಸಿಗುತ್ತಮ್ಮ? ಸಂಕೋಚ ಪಡ್ಬೇಡ, ಹೊಟ್ಟೆ ತುಂಬಾ ತಿನ್ನು. ಅಜ್ಜಿ, ಆಪಲ್ ಹುಟ್ಟಿದೆ ಆಸ್ಟ್ರೇಲಿಯಾಲಿ, ಅಲ್ಲಿ ಸಿಗದೆ ಇರತ್ತಾ? ನೀನ್ ಎಷ್ಟು ಕ್ಯೂಟ್ ಆಗಿದ್ಯಾ. ಒಂದ್ ಸ್ಮೈಲ್ ಕೊಟ್ರೆ ಸಾಕು, ಹುಡುಗರು ಹಿಂದೆ ನಿನ್ನಿಂದ ಬರುತ್ತೆ. ಅಲ್ಲಮ್ಮ ಕಾಜಲ್, ನೀನು ಫಾರಿನ್ ನಲ್ಲೇ ಹುಟ್ಟಿ ಬೆಳೆದು ಓದೋಳು, ಅಂಥದ್ರಲ್ಲಿ ನಮ್ ಸಾಗರೇ ನಿನ್ನ ಲವ್ ಮಾಡ್ಬೇಕು ಅಂತ ಯಾಕೆ ಅವ್ನ್ ಕೈಕಾಲ್ ಹಿಡಿದು ಕೇಳ್ಕೊಂಡೆ? ಹಾ ಅತ್ತೆ, ಯಾರ್ ಹೇಳಿದ್ರು ನಾನ್ ಅವನ್ ಕೈಕಾಲ್ ಹಿಡ್ಕೊಂಡೆ ಅಂತ? ಹೌದಾ? ಎಷ್ಟು ಸುಳ್ಳು ಹೇಳಿದಾನೆ. ಅವ್ನು ನನ್ನ ಲವ್ ಮಾಡಕ್ಕೆ ಏನೆಲ್ಲ ಮಾಡಿದಾನ್ ಗೊತ್ತಾ? ವೀಕೆಂಡ್ ನೈಟು ಆಗಿತ್ತು ಲೇಟು,
ವೀಕೆಂಡ್ ನೈಟು ಆಗಿತ್ತು ಲೇಟು ಹೋಗ್ತಿದ್ದೆ ನಾನು ಸ್ಟ್ರೀಟಲ್ಲಿ ಬಾಳ್ಬಿದ್ದ ಹೌಸು ನೋಡ್ತಾ ನೋಡ್ತಾ ಒಂದ್ ಹುಡ್ಗನ್ ಲೈಫ್ ಅನ್ಯಾಯವಾಗಿ ಹಾಳಾಗತ್ತಲ್ಲ ಅಂತ ಲವ್ ಮಾಡ್ಬಿಟ್ಟೆ. ಇದಾ ಕಥೆ? ನಾನ್ ಅನ್ಕೊಂಡೆ ಆಸ್ಟ್ರೇಲಿಯಾದಲ್ಲಿ ಎಲ್ಲಾ ಹುಡುಗರ್ನ ಬಿಟ್ಟು ಇವನ್ ಹಿಂದೆ ಯಾಕೆ ಬಿದ್ಲು ಅಂತ. ಈಗ ಗೊತ್ತಾಯ್ತು ಇವನ್ ಬಂಡವಾಳ ಏನು ಅಂತ. ಗಂಡಸ್ರ ಬುದ್ಧಿನೇ ಇಷ್ಟು. ಹೆಂಗಸ್ರ ವಿಷಯದಲ್ಲಿ ಬರೀ ಜಂಬ ಕೊಚ್ಕೊಳ್ಳೋದು. ಕತ್ಲಲ್ಲಿ ಬಂದು ಕಾಲ್ ಹಿಡಿಯೋದು, ಬೆಳ್ಕಲ್ ಬಂದು ಮೀಸೆ ತಿರ್ಬೋದು. ಮಮ್ಮಿ ಮಮ್ಮಿ ಅಲ್ಲಿ ನೋಡು, ಮಾಮ ಎಲ್ಲ ಕತ್ಕೇಳಿಸ್ಕೊಂಡು ತಪ್ಪಿಸ್ಕೊಂಡು ಓಡುತ್ತಾ ಇದ್ದಾನೆ. ಹೇ, ನಾನ್ ಯಾಕೆ ತಪ್ಪಿಸ್ಕೊಂಡು ನೋಡೋಗ್ಲಿ? ಅವಳು ಹೇಳ್ತಿರೋದೆಲ್ಲ ಸುಳ್ಳು. ಅಂದ್ರೆ ನೀನ್ ಹೇಳಿದ್ ಸರಿನಾ? ಅದು ನೋಡ್ದ್ಯಾ ಕಳ್ಳನ್ ಮನ್ಸು ಹುಳ್ಳುಳ್ಗೆ ಅಂತ ಇದಕ್ಕೇನೆ ಹೇಳೋದು. ಹೋಗ್ಲಿ ಬಿಡೋ, ಸುಳ್ಳು ಹೇಳಿದ್ರು ಒಳ್ಳೆ ಹುಡುಗಿನೇ ಸೆಲೆಕ್ಟ್ ಮಾಡಿದ್ಯಾ. ಎನಿಹೌ ಕಂಗ್ರಾಟ್ಸ್. ಆಯ್ತು, ಹುಡುಗಾಟ ಸಾಕು, ಎಲ್ಲ ಹೋಗ್ ಮಲ್ಕೊಳ್ಳಿ. ಗುಡ್ ನೈಟ್ ಸಾಗರ್. ಅತ್ತೆ ಕಾಲ್ಗೆ ಎಣ್ಣೆ ಹಚ್ತೀನಿ, ಬನ್ನಿ. ಬಂದೆ. ಏನೇ ಏನಾಯ್ತು ಅಳಿಮೆಯ? ಏನೋ ಮಾಮ, ಒಬ್ಳು ಕಣ್ಣು ಹೊಡಿತಾಳೆ, ಒಬ್ಳು ಹೊಟ್ಟೆಗೆ ಹೊಡಿತಾಳೆ. ಹಾಯ್ ಸಾಗರ್, ಏನ್ ಎಷ್ಟೊತ್ತಲ್ಲಿ? ಏನಾದ್ರೂ ಮಾತಾಡ್ಬೇಕಿತ್ತಾ? ಅಲ್ಲ, ನಿನ್ನ ಮರ್ಡರ್ ಮಾಡೋದಕ್ಕೆ. ಮರ್ಡರಾ? ನಿನ್ನೆ ನೋಡಿದ್ರೆ ಹಾಗೆ ಕಾಣಿಸಲ್ವಲ್ಲ. ಏನೇ, ನಾನ್ ನಿನ್ ಹಿಂದೆ ಮುಂದೆ ಸುತ್ತಿ ನಿನ್ ಕಾಲಿಡ್ಕೊಂಡು ನನ್ನ ಲವ್ ಮಾಡೋ ಅನ್ನ? ಯಾರೇ ನೀನು? ಹೂ ದ ಹೆಲ್ ಯು? ಏನ್ ಸಾಗರ್ ಹೀಗ್ ಕೇಳ್ತಿದ್ಯಾ? ನಾನ್ ಯಾರಂತ ಗೊತ್ತಿಲ್ವಾ ನಿನ್ಗೆ? ಗೊತ್ತಾಗಕ್ ನೀನೇನ್ ಐಶ್ವರ್ಯ ರೈ, ಆಂಜಲಿನಾ ಜೋಲಿನಾ? ನಮ್ ಮನೆಗೆ ಯಾಕೆ ಬಂದೆ? ಯಾಕೆ ಸಾಗರ್ ಏನೇನೋ ಮಾತಾಡ್ತಿದ್ಯಾ? 25th ಎಂಗೇಜ್ಮೆಂಟ್ 15th ಬಂದ್ಬಿಡು ಅಂತ ನೀನೇ ತಾನೇ ಹೇಳಿದ್ದು. ಹೌದೋ ಇಲ್ವೋ ನೀವಾದ್ರೂ ಹೇಳಿ ಚಂದ್ರು ಮಾಮ. ಹೌದೌದೌದು, ನೀನೇ ಫೋನ್ ಮಾಡಿದ್ದು, ನಾನೇ ಐ ವಿಟ್ನೆಸ್. ಲೋ ಮಾಮ, ಪಾರ್ಟಿ ಬದಲಾಯಿಸ್ತಾ ಇದ್ಯಾ? ಅವಳನ್ನ ನಂಬೇಡ, ನಾನು ಅವಳಗ್ ಫೋನ್ ಮಾಡಿಲ್ಲ. ಅಂದ್ರೆ ಇನ್ನೊಬ್ಳು ಲವರ್ ಇದ್ದಾಳ ನಿನ್ಗೆ? ಲವ್ ಗುದ್ಬಿಡ್ತೀನಿ. ಲವರ್ ಅಂತ ಲವರ್. ನಿಜ ಹೇಳು, ಇಲ್ಲ ನನ್ ಸ್ಕೀಮ್ ಫ್ಲಾಪ್ ಆದ್ರೂ ಪರವಾಗಿಲ್ಲ, ಮನೆಯವ್ರನ್ನೆಲ್ಲ ಎಬ್ಬರಿಸಿ ನಿನ್ ಬಂಡವಾಳ ಬಯಲ್ ಮಾಡ್ಬಿಡ್ತೀನಿ. ಲಗೇಜ್ ಎತ್ಕೊಂಡೋಗು. ಅಂದೆ ಮಾವ, ಅಂಕಲ್, ಆಂಟಿ, ಅಜ್ಜಿ, ಚಿಲ್ಡ್ರನ್. ಅಯ್ಯಯ್ಯೋ, ಗಾಡಿ ರಿವರ್ಸ್ ಗೇರಲ್ಲಿ ಹೋಗ್ತಾ ಇತ್ತಲ್ಲೋ ಅಳಿಮಯ್ಯ. ಏನಾಯ್ತಮ್ಮ ಕಾಜೋಲ್? ಯಾಕೆ ಹಾಕಿ ಕಿರ್ಚ್ಕೊಂಡೆ? ನೋಡಿ ಮಾವ, ನಾನ್ ಸುಮ್ನೆ ಮಲ್ಕೊಂಡಿದ್ರೆ ಇವ್ರು ಬಂದು ಏನೇನೋ ತರ್ಲೆ ಮಾಡ್ತಿದ್ದಾರೆ. ಅಯ್ಯೋ ಡ್ಯಾಡ್, ನಾನೇನು ಮಾಡಿಲ್ಲ. ಮತ್ತ್ಯಾಕಪ್ಪ ಇಷ್ಟೊತ್ನಲ್ಲಿ ಅವಳ ರೂಮ್ಗೆ ಹೋಗಿದ್ದೆ? ಅದು ಅಮ್ಮ ಜರ್ನಿ ಮಾಡಿ ಬಂದಿದ್ದಾಳಲ್ಲ, ಮನೆ ಬೇರೆ ಹೊಸ್ತು, ನಿದ್ದೆ ಬಂತ ಇಲ್ವಾ ಅಂತ ಸುಮ್ನೆ ನೋಡೋಣ ಅಂತ ಬಂದೆ. ಸುಮ್ನೆ ನೋಡಕ್ ಬಂದ್ರೆ ಕಿರ್ಚ್ಕೊಂಡ್ಬಿಡ್ತಾಳ. ನೀನೇನು ಕಿತಾಪತಿ ಮಾಡಿದ್ಯಾ? ಪ್ರಾಮಿಸ್ ಇಲ್ಲ ಕಣ್ರೋ. ನೀನೇನ್ ಪ್ರಾಮಿಸ್ ಮಾಡ್ಬೇಡ. ನೀನ್ ಲವ್ ಸ್ಟೋರಿ ಉಲ್ಟಾ ಹೇಳ್ದಾಗ್ಲೇ ನಂಗೆ ಗೊತ್ತಾಯ್ತು ನೀನತ್ತ ಸುಳ್ಬುರ್ಕ ಅಂತ. ಭಯ ಮುಚ್ಕೊಂಡಿದ್ರೆ. ಸರಿ ಹೋಗ್ ಮಲ್ಕೋ. ಕಾಜಲ್, ನಿನ್ಗೇನಾದ್ರೂ ಭಯ ಆದ್ರೆ ಪ್ರಿಯಾಂಕನ ಕರೆದು ಮಲ್ಸ್ಕೋ. ಪರವಾಗಿಲ್ಲ ಆಂಟಿ, ಬಾಗಿಲು ಭದ್ರವಾಗಿ ಹಾಕೊಂಡು ಮಲ್ಕೋತೀನಿ. ಗುಡ್ ನೈಟ್. ಮಲ್ಕೊಂತ್ಯ ನಮಗ್ ತಾನೆ ನಾವು ನೋಡು. ತಾವು ಇಲ್ಲೇನೋ? ಹೋಗ್ತಾ ಇದೀನಮ್ಮ. ನಿಮ್ ರೂಮ್ ಇದಲ್ಲ, ಆ ಕಡೆ ಇದೆ. ಪಾಪ ಅರ್ಧಂಬರ್ಧ ನಿದ್ದೆ ಅಲ್ಲ.